ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಗ್ರಾಮ ಪಂಚಾಯಿತಿಯ ಮೆಂಬರ್ ಇಒ ಆಫೀಸ್ ಅಂದರೆ ದಾವಣಗೆರೆ ತಾಲೂಕು ಕಚೇರಿಯ ಮುಂಭಾಗ ಇದ್ದೀವಿ. ಇವರು ಗ್ರಾಮ ಪಂಚಾಯಿತಿಯ ಮೆಂಬರ್ ಅಂತೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ನೀವು ಸುಮಾರು ಸತಿ ಇಲ್ಲಿ ಬರ್ತಾ ಇದ್ದೀರಾ. ಏನು ಇಲ್ಲಿ ಪಂಚಾಯಿತಿಗೆ ಬರಲಿಕ್ಕೆ ಉದ್ದೇಶ ಏನು? ನಮ್ಮ ಪಂಚಾಯತಿಗೆ 1 ವರ್ಷದಿಂದ PDO ಇಲ್ಲ. ಯಾವ ಪಂಚಾಯತಿ ಯಾವುದು? ಕನಗೊಂಡನಹಳ್ಳಿ ಪಂಚಾಯತ್ ಸರ್ಕಾರ, ದಾವಣಗೆರೆ ತಾಲೂಕು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಕನಗೊಂಡನಹಳ್ಳಿ ದಾವಣಗೆರೆ ತಾಲೂಕು ಯಾವುದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. 1 ವರ್ಷದಿಂದ ನಮಗೆ PDO ಇಲ್ಲ ಸರ್. PDO ಹಾಕ್ಬಿಟ್ರೆ ಅಂತ CEO ಕೇಳ್ತಾ ಇದ್ದೀವಿ, EO ಸರ್ನು ಕೇಳ್ತಾ ಇದ್ದೀವಿ. ಇವತ್ತಿನವರೆಗೂ ನಮ್ಗೆ ರೆಗ್ಯುಲರ್ PDO ಹಾಕ್ಬಿಡ್ತಾರಲ್ಲ. ಯಾರೋ ನೀವೇನಾಗಬೇಕು? ನಾವು ಮೆಂಬರ್ ಸರ್ ಗ್ರಾಮ ಪಂಚಾಯತಿ. ನೀವು ಸಹ ಗ್ರಾಮ ಪಂಚಾಯತಿಯ ಮೆಂಬರ್. ಒಂದು ಪಂಚಾಯತಿಯ ಮೇಲೆ PDO ಇದ್ದೇ ಇರ್ತಾರೆ. ಅಂದ್ರೆ ಆ ಪಂಚಾಯತಿ ಸೀಮಿತ ಇಲ್ಲ ಅಂದ್ರೂ ಇನ್ನೊಂದು ಪಂಚಾಯತಿಯಿಂದ ಇನ್ಚಾರ್ಜ್ ಅಂತ ಕೊಟ್ಟಿರ್ತಾರೆ. ಆ ಕಡೆ ಇನ್ಚಾರ್ಜ್ ಪಂಚಾಯತಿ ಯಾರು ಇಲ್ವಾ? ಇನ್ಚಾರ್ಜ್ ಇದಾರೆ ಸರ್. ಅವರು ವಾರಕ್ಕೆ 1 ದಿವಸ 2 ದಿವಸ ಬರ್ತಾರೆ ಅಷ್ಟೇ ಸರ್. ಯಾರವರು? ಹೇಮಲತಾ ಅಂತ. ಅವ್ರು ಯಾವ ಪಂಚಾಯತಿ ಇನ್ಚಾರ್ಜ್? ಡೀಪ್ ಪ್ಲೇಸ್ ಅವ್ರದ್ದು ಕಂದಗಾಲ್ ಸರ್. ಕಂದಗಾಲದಿಂದ ಅವ್ರು ಯಾವಾಗ ಒಂದು ಟೈಮ್ ಒಂದು ವಾರದ 1 ದಿವಸ 2 ದಿವಸ ಬರ್ತಾರೆ. ಕೆಲಸ ಆಗ್ತಾ ಇಲ್ಲ. 100ರಿಂದ 150 ಈಸ್ವತ್ಗಳು ಹಂಗೆ ಪೆಂಡಿಂಗ್ ಅದಾವೆ. ಬೇರೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಕೇಳಿ ನಮಗೂ ಸಾಕಾಯ್ತು ಸರ್. ಆಮೇಲೆ ಯಾರನ್ನಾದ್ರೂ ನಾವು ಆರ್ಡ್ರ್ ಮಾಡಿಸಿದ್ರೆ ಮತ್ತೆ ಅವ್ರನ್ನ ತೆಗೆದಾಗ ಮತ್ತೆ ಅವ್ರನ್ನೇ ಕಳಿಸ್ತಾ ಇದ್ದಾರೆ. EO ಇರ್ಬೋದು, CEO ಇರ್ಬೋದು. ಆರ್ಡ್ರ್ ಯಾವ ಥರ? ಬೇರೆಯವ್ರನ್ನ ಯಾರನ್ನಾದ್ರೂ ಹಾಕಿದ್ರು ಅಂದರೆ, ಬೇರೆಯವ್ರನ್ನ ಯಾರಾದ್ರೂ ಹಾಕ್ಸಿದ್ರೆ, ಈಗ ರೆಗ್ಯುಲರ್ ಯಾರಾದರೂ PDOನ ಹಾಕ್ಸಿದ್ರೆ ಮತ್ತೆ ಅವ್ರನ್ನ ತೆಗೆದು ಮತ್ತೆ ಇವ್ರನ್ನೇ ಹಾಕ್ತಾರೆ. ಏನು ಉದ್ದೇಶ ಅಂತ ನಮಗೆ ಗೊತ್ತಾಗ್ತದೆ ಸರ್. ನೀವೀಗ ಯಾರನ್ನ ಕಾಣಕಂತ ಬಂದ್ರೆ? ಇವ್ರನ್ನ EO ಕಾಣಕಂತ ಬಂದ್ರೆ ಈಗಾಗಲೇ CEO ಹತ್ರಕ್ಕೂ ಬಂದಿದ್ರೆ, ಕಚೇರಿ ಹತ್ರ ಬಂದಿದ್ರೆ ಅವರು ಅಧಿಕಾರಿ ಇಲ್ಲ ಸರ್. CEO ಇಲ್ಲ, DC ಆಫೀಸ್ ಹೋಗಿದ್ದಾನೆ. ಮತ್ತೆ EO ಸರ್ ಹತ್ರ ಬಂದು EO ಸರ್ ಇಲ್ಲ ಅಂತ ಏನೋ ಮೀಟಿಂಗ್ ನಡೆದ್ರೆ DC ಆಫೀಸ್ನಲ್ಲಿ ಅಂತ ಹೇಳಿದ್ರು. ಇದಿಷ್ಟು ಗ್ರಾಮ ಪಂಚಾಯಿತಿಯ ಮೆಂಬರ್, ಜನಸಾಮಾನ್ಯರಲ್ಲ ಇದು ವೀಕ್ಷಕರೇ. ಗ್ರಾಮ ಪಂಚಾಯತಿ ಮೆಂಬರ್ದೇ ಈ ಕತೆ. ಇನ್ನು ಇವರು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳೇ ಇಲ್ಲ ಅಂತ ಹೇಳಿದ್ರೆ, ಇವರು ನೆಕ್ಸ್ಟ್ ಏನಾದರೂ ವೋಟ್ ಹಾಕ್ಲಿ ಅಂತ ಜನಗಳು ಮುಂದೆ ಹೋದರೆ ಇವರು ಯಾವ ರೀತಿಯ ಜನರು ನೋಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮೆಂಬರು ಸುಮಾರು ಸಲ EO ಆಫೀಸಿಗೆ ಬಂದಿದ್ದಾರೆ. ಆ ವಿಚಾರವಾಗಿ ನಾನು ಅವ್ರನ್ನ ಪ್ರಶ್ನೆ ಮಾಡಿದಾಗ ಈ ಥರ ಕೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಅದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಜನರ ಸೇವೆಗೆ ಮಾಡಬೇಕಾಗಿರ್ತಕ್ಕಂಥವ್ರು. ಇವರು ರಾಜಕಾರಣಿಗಳ ಸೇವೆ ಮಾಡೋದು ವಾರದಲ್ಲಿ 3 ದಿವಸ 4 ದಿವಸ DC ಆಫೀಸ್ನಾಗೆ, CEO ಆಫೀಸ್ನಾಗೆ ದೊಡ್ಡ ದೊಡ್ಡ ಸಭಾಂಗಣದಲ್ಲಿ ಹೋಗಿ ಮೀಟಿಂಗ್ಗಳು ಕೂತ್ಕೊಂಡು ಅವ್ರು ಚರ್ಚೆ ಮಾಡಿಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಹಳ್ಳಿಯ ಮೇಲೆ ಅವ್ರ ಕಾಯಕ ಏನಿದೆ ಅದನ್ನು ಮಾಡಬೇಕು ಅಂತ ಹೇಳಿ DVG ವಾಯ್ಸು ಪ್ರತಿಯೊಬ್ಬ ಅಧಿಕಾರಿಗೂ ಎಚ್ಚರಿಸ್ತಾ ಇದೆ. ನಮಸ್ಕಾರ. ನೋಡ್ತಾ ಇದು ಒಂದು ಅವ್ನು ಯಾರೋ ಷಣ್ಮುಖ ಅಂತಂದೆ ಮಾಹಿತಿ ಹಕ್ಕು. ಅವನು ಆ ಕರಗಾಳಿ ಪಂಚಾಯತಿ ಮೇಲೆ ಟಾರ್ಗೆಟ್. ಅವನು ಯಾರು? ಅವನು ಷಣ್ಮುಖ ಅಂತ, ಒಂದು ಅದಡಿ ಷಣ್ಮುಖ ಅಂತ ಹೇಳಿ ಅವನು ಬರೀ ಕರಗಾಳಿ ಪಂಚಾಯತಿ ಮೇಲೆ ಅವ್ನು ಯಾವುದೇ ಒಂದು ಸೆಕ್ರೆಟರಿ ಕಳಿಸ್ಲಿ, ಅವ್ನು ಹೇಳಿದಾರೆ ಕಳಿಸ್ಬೇಕು. PDO ಅವ್ನು ಹೇಳಿದ ಮಾತೇ ಕೇಳ್ತಾರೆ. ಅವ್ರದ್ದು ಇವ್ರದ್ದು ಸಮಥಿಂಗ್ ಏನೈತೆ ಅನ್ನೋ ಗೊತ್ತಿಲ್ಲ. ಷಣ್ಮುಖ ಯಾರು? ಅದಡಿ ಅಂತ ಏನ್ ಮಾಡ್ತಾರೆ? ಮಾಹಿತಿ ಸರ್, ನಮ್ಮ ಹೆಸರು ನಾಗರಾಜ್ ಅಂತ, ಕನಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ಈಗ 7ರಿಂದ 8 ವರ್ಷ ಆಯ್ತು ನೋಡ್ರಿ ನಡೆಯಕೈತಿ. ಅದೇನೋ ಒಳಗಡೆ ಏನೋ ಕೆಲಸ ಐತಿ ಅಂತ ಹೇಳ್ತಾ ಇದಾರೆ. ನಮಗೂ ಗೊತ್ತಿಲ್ಲ, ಓಪನ್ ಇಲ್ಲ, ನೋಡಿದ್ರೆ ಗೊತ್ತಾಗತ್ತು. ಎಲ್ಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಂಚಾಯತಿಗಳಾಗೂ ಕಸ ವಿಲೇವಾರಿ ಘಟಕ ಆಕ್ಟಿವ್ ಅದಾವೆ. ಇದು ಒಂದೇ ಡೆಡ್ ಆಗಿ ಬಿದ್ದಿರೋದು. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತು ಏನು ಕನಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ವಿಚಾರವಾಗಿ ಬಂದಿದ್ವಿ. ಅದೇ ರೀತಿಯಾಗಿ ಸುಮಾರು 8ರಿಂದ 10 ವರ್ಷಗಳ ಕಾಲ ಕಸ ವಿಲೇವಾರಿಯನ್ನ ಇಲ್ಲಿ ಘಟಕ ಓಪನ್ ಮಾಡಿದ್ದಾರೆ. ಈ ಘಟಕದ ಒಂದು ಬೀಗನೂ ಇಲ್ಲ, ಅದ್ರದ್ದು ಕತೆನೂ ಇಲ್ಲ, ಅದ್ರ ಬಗ್ಗೆ ಹೇಳೋರೇ ಇಲ್ಲ. ಈಗ ಅಟ್ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಮೆಂಬರ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಕಾಮಗಾರಿ ಹೆಸರು ಜಡಗನಹಳ್ಳಿ ಗ್ರಾಮದ ಘನ ತ್ಯಾಜ್ಯ ನಿರ್ವಹಣಾ ಘಟಕದ ಸುತ್ತಲೂ ಚೈನ್ ಲಿಂಕ್. ಇಲ್ಲಿ ಏನಿದೆಯಲ್ಲ, ಈ ಚೈನ್ ಲಿಂಕ್ 10 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿಯಲ್ಲಿ ತಗೊಂಡಿರ್ತಕ್ಕಂಥ ಅನುದಾನ. ಈ ಅನುದಾನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಕನಗೊಂಡನಹಳ್ಳಿ ಅಂದ್ರೆ ಕನಗೊಂಡನಹಳ್ಳಿಯ ಗ್ರಾಮ ಪಂಚಾಯತಿಯಲ್ಲಿ 10 ಲಕ್ಷ ರೂಪಾಯಿ ಅನುದಾನ ತಗೊಂಡಿದ್ದಾರೆ. ಇದಕ್ಕೆ ಎಷ್ಟು ಲಕ್ಷ ಮಾಡ್ಕೊಂಡಿದ್ದಾರೆ ಅದಿಲ್ಲ. ಇದನ್ನು ಓಪನ್ ಆಗಿಲ್ಲ. ಕಾಂಪೌಂಡ್ಗೆ 10 ಲಕ್ಷ ತಗೊಂಡಿದ್ದಾರೆ. ಈ ತರ ಎಲ್ಲಾ ಪಂಚಾಯತಿಗಳಲ್ಲಿ ಯಾವ್ಯಾವ ರೀತಿ ನಡೆದಿದೆ ಅಂತ ಅಕ್ರಮಗಳ ಬಗ್ಗೆ ನಮ್ಮ ಒಂದು ತಂಡ ಮುನ್ನುಗ್ತಾ ಇದೆ. ಪ್ರತಿಯೊಬ್ರು ಸಹಕರಿಸಿ ಈ ಒಂದು ಘಟಕವನ್ನ, ಅಂದ್ರೆ ಕಸ ಇಂಪಾರ್ಟೆಂಟ್ ಇರುತ್ತೆ, ಹಂಗಾಗಿ ಇದನ್ನ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು
ಮಿನಿಸ್ಟ್ರು ಬಹಳ ಹೇಳ್ತಾ ಇದ್ದಾರೆ, ಮಿನಿಸ್ಟ್ರು ಸಹ ಬಂದು ಇದನ್ನ ಓಪನ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಸುಮಾರು ಒಂದು 4ರಿಂದ 5 ವರ್ಷ ಆಯ್ತು ಬಕೆಟ್ಗಳು ಎಲ್ಲ ಧೂಳು ಕುಡಿಯಕ್ಕೆ ಹಚ್ಚಿ ಇವಂತ್ರ ಯಾರ ಮನೆ ಬಾಗಿಲುಗಳಿಗೂ ಹೋಗ್ಲಿ ಬಕೆಟ್ಗಳು. ಅದು ಘಟಕ ಕೂಡ ಹಾಗೆ ನಿಂತ್ಕೊಂಡಿದೆ, ಪೆಂಡಿಂಗ್ ಇದೆ, ಅದು ಕೂಡ ಯೂಸ್ ಆಗ್ತಾ ಇಲ್ಲ. ಇಲ್ಲಿ ಅಧಿಕಾರಿ ಇಲ್ಲಿ ಮೆಂಬರ್ಗಳು ಪ್ರೆಷರ್ ಕೊಡ್ತಾ ಇದಾರೆ, ಆದ್ರೂ ಕೂಡ PDO ಅವರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಇದಕ್ಕೇನು ಜವಾಬ್ದಾರಿ ಅಧಿಕಾರಿಗಳು ಅದಾರ ಕೂಡಲೇ ಇದನ್ನ ಅದು ಕ್ರಮ ಕೈಗೊಳ್ಬೇಕು. ನೋಡಿ, ಎಲ್ಲ ಧೂಳತ್ತೋಗಿದಾವೆ. ಇದು ಹಸಿ ಕಸ, ಇದು ಒಣ ಕಸ. ಅಂದ್ರೆ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂತ ಅನುದಾನವನ್ನ ಒಳ್ಳೆ ರೀತಿಲಿ ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ಗಳ ಕೆಲಸ, ಆಮೇಲೆ ಅಲ್ಲಿರ್ತಕ್ಕಂಥ PDO ಕೆಲಸ, ಸೆಕ್ರೆಟರಿ ಕೆಲಸ. ಇಲ್ಲಿರ್ತಕ್ಕಂಥ ರಾ ಮೆಟೀರಿಯಲ್ ಎಲ್ಲ ಹೊಸದೇ. 4 ಲಕ್ಷ ರೂಪಾಯಿನ ಇದಕ್ಕೆ ಟೆಂಡರ್ ತಗೊಂಡಿದ್ದಾರೆ. ನೋಡಿ, ಈ ಬಕೆಟ್ಗೆ 4 ಲಕ್ಷ ಅಂದ್ರೆ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಯಾವ್ದಾದ್ರು ಒಬ್ಬ ಹುಡುಗ ಅಥವಾ ಯಾವ್ದೋ ಒಬ್ಬ ವ್ಯಕ್ತಿ ಗೋರ್ಮೆಂಟ್ ಜಾಗದಲ್ಲಿ ಒಂದು ಮನೆ ಕಟ್ಸ್ಕೊಂಡ್ರೆ 108 ಸೆಕ್ಷನ್ಗಳನ್ನ ಹಾಕಿ ಆ ಮನೆ ಕೀಳಂತ ಪ್ರಯತ್ನ ಮಾಡ್ತಾರೆ. ಈ ಊರಲ್ಲಿ 28 ಎಕರೆ ಗೋಮಳ ಇದೆ. ಅದ್ರ ಬಗ್ಗೆ ಸರ್ಕಾರ ಒಂದು ಯೋಚನೆ ಮಾಡಂಗಿಲ್ಲ. ಅಟ್ಲೀಸ್ಟ್ ಇಲ್ಲೊಂದು ಫ್ಯಾಕ್ಟ್ರಿನಾದ್ರೂ ಹಾಕಿದ್ರೆ ಈ ದಾವಣಗೆರೆ ಜಿಲ್ಲೆಗೆ ಇರ್ತಕ್ಕಂತ ವಿದ್ಯಾವಂತ ಯುವಕರು ಬದುಕ್ಯಂತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಕನಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್, ನೀವು ಈ ಪಂಚಾಯತಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಅವರು ವಾರದಲ್ಲಿ 2-3 ದಿನ ಬರ್ತಾರೆ ಸರ್. ಕೆಲ್ಸಗಳು ಆಗ್ತಾ ಇಲ್ಲ ಸರ್. ಈ ಸ್ವತ್ತುಗಳು ಕೊಡ್ತಾ ಇಲ್ಲ. ನಮ್ಮ ಮೆಂಬರ್ ನಾಗರಾಜ್ ಮಾತಾಡ್ತೀವಿ ಸರ್. ನಮ್ಮ ಪಂಚಾಯತಿಗೆ ಏನಾಯ್ತು ಅಂದ್ರೆ 1 ವರ್ಷದಿಂದ PDO ರೆಗ್ಯುಲರ್ PDO ಇಲ್ಲ, ಅಡಿಷನಲ್ ಯಾರೋ ಬೇರೆಯವ್ರನ್ನ ಹಾಕಿದಾರೆ. ಅವ್ರು ವಾರದಲ್ಲೇ 1 ದಿವಸ ಬರ್ತಾರೆ. ಆಮೇಲೆ ಅವ್ರದ್ದು ಮೀಟಿಂಗ್ ಅದು ಇದು ಅಂತಂದೇಳಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಹೋಗ್ತಾರೆ. ಅವತ್ತಿನ ದಿವಸನು ಯಾರು ಇರಲ್ಲ. ಇಲ್ಲಿ ಈ ಸ್ವತ್ತುಗಳು ಆಗ್ತಾ ಇಲ್ಲ. ಈ ಸ್ವತ್ತುಗಳು ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಇಂಟರ್ನೆಟ್